ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವಿಡಿಯೋ ಸೀರೀಸ್. ವೀಕ್ 7 ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ಸಲ್ಲಿ ನಾವು ಮೆಟಲ್ ಫಾರ್ಮಿಂಗ್ ಯಾವ ಥರ ಆಗುತ್ತೆ, ಯಾವ್ಯಾವ ಟೈಪ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ತಿಳ್ಕೊಂಡ್ವಿ. ಅದರದ್ದು ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ ಅಂದರೆ ಏನು, ಅದ್ರ ಫೀಚರ್ಸ್ ಏನು, ಕ್ಲಾಸಿಫಿಕೇಶನ್ ಯಾವ ಟೈಪ್ ಇದ್ದಾವೆ. ಅದರಲ್ಲಿ ಬಲ್ಕ್ ಡಿಫಾರ್ಮೇಷನ್ ಪ್ರೋಸೆಸ್ಸಲ್ಲಿ ಫೋರ್ಜಿಂಗ್ ಮತ್ತು ರೋಲಿಂಗದು ಪ್ರೀವಿಯಸ್ ವಿಡಿಯೋದಲ್ಲಿ ಕೀ ಫೀಚರ್ಸು, ಟೈಪ್ಸು, ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಈ ಪ್ರೋಸೆಸ್ಗಳನ್ನ ಅಂತ. ಸೊ ಅದ್ರದ್ದು ಇನ್ನೂ ಡಿಫ್ರೆಂಟ್ ಫಾರ್ಮಿಂಗ್ ಪ್ರೋಸೆಸ್ಸಲ್ಲಿ ಈ ಒಂದು ಸೆಷನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಎಕ್ಸ್ಟ್ರೂಷನ್ ಆ್ಯಂಡ್ ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವೈರ್ ಆ್ಯಂಡ್ ಬಾರ್ ಡ್ರಾಯಿಂಗ್ ಪ್ರೋಸೆಸ್. ಸೊ ಅದಾದಮೇಲೆ ಹೌ ಟು ಪ್ರೊಡ್ಯೂಸ್ ಎ ಕಾಂಪೊನೆಂಟ್ ಅಥವಾ ಹೌ ಟು ಪ್ರಿಪೇರ್ ಎ ಕಾಂಪೊನೆಂಟ್ ಇನ್ ಫೋರ್ಜಿಂಗ್ ಶಾಪ್ ಅನ್ನೋದು ಕೂಡ ಯು ಆರ್ ಗೋಯಿಂಗ್ ಟು ಲರ್ನ್. ಸೊ ವಾಟ್ ಯು ಮೀನ್ ಬೈ ಎಕ್ಸ್ಟ್ರೂಷನ್ ಅನ್ನೋದು ಕೂಡ ಮೆಟಲ್ ಫಾರ್ಮಿಂಗ್ ಪ್ರೋಸೆಸ್ಸೇನೆ. ಯು ಕ್ಯಾನ್ ಸಿ ಹಿಯರ್. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಫೋರ್ಸಿಂಗ್ ಮೆಟಲ್ ಥ್ರೂ ಎ ಡೈ ಓಪನಿಂಗ್. ಸೊ ಡೈ ಇಸ್ ನಥಿಂಗ್ ಬಟ್ ಎ ಕ್ಯಾವಿಟಿ, ಒಂದು ಕ್ಯಾವಿಟಿ ಇರುವಂತಹ ಒಂದು ಆಬ್ಜೆಕ್ಟು. ಅಲ್ಲಿ ಜೋರಾಗಿ ನೀವು ಕಂಪ್ರೆಸಿವ್ ಫೋರ್ಸ್ ಯೂಸ್ ಮಾಡಿಕೊಂಡು ಮೆಟೀರಿಯಲ್ನ ಪುಷ್ ಮಾಡೋದ್ರಿಂದ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಮೆಟೀರಿಯಲಿಂದ ಡ್ರಾ ಆಗುತ್ತೆ, ಸೊ ಎಕ್ಸ್ಟ್ರೂಡ್ ಆಗುತ್ತೆ, ಅಥವಾ ಬಾರ್ಸು, ಬಿಲ್ಲೆಟ್ಸ್ ಎಲ್ಲ ಉದ್ದವಾದ ಕಾಂಪೊನೆಂಟ್ಸು ಪ್ರೊಡ್ಯೂಸ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ಕ್ರಾಸ್ ಸೆಕ್ಷನ್ ಪ್ರಾಡಕ್ಟ್ಸ್ನ ನಾವು ಇದರಲ್ಲಿ ತಯಾರಿಸ್ಬೋದು. ಕಾಂಪ್ಲೆಕ್ಸ್ ಶೇಪ್ ಇರುವಂತಹ ಕಾಂಪೊನೆಂಟ್ಸ್ನ ಇದರಲ್ಲಿ ಎಕ್ಸ್ಟ್ರೂಷನ್ ಮಾಡ್ಬೋದು. ಇಂಟರ್ನಲ್ ಕ್ಯಾವಿಟೀಸ್ ಕೂಡ ಇಲ್ಲಿ ಬರೋದಿಲ್ಲ. ಮತ್ತು ಒಂದೇ ಒಂದು ಪಾಸಲ್ಲಿ ಲಾರ್ಜ್ ರಿಡಕ್ಷನ್ ಇನ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ರಿಡ್ಯೂಸ್ ಮಾಡ್ಬೋದು. ಸೊ ಡಕ್ಟೈಲ್ ಮತ್ತು ಸಮ್ ಬ್ರಿಟಲ್ ಮೆಟೀರಿಯಲ್ಗೆ ಇದು ಸೂಕ್ತವಾಗಿರುವಂತಹ ಪ್ರೋಸೆಸ್ಸು. ಅಂದರೆ ಕಂಪ್ರೆಸಿವ್ ಫೋರ್ಸ್ ಯೂಸ್ ಮಾಡಿಕೊಂಡು ಡೈ ಓಪನಿಂಗಿಗೆ ಪಾಸ್ ಮಾಡಿ ಕಾಂಪೊನೆಂಟನ್ನು ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ ಬರುವಂತಹ ಕಾಂಪೊನೆಂಟ್ಸ್ನ ರೆಡಿ ಮಾಡೋದಕ್ಕೆ ಯು ಆಲ್ವೇಸ್ ಪ್ರಿಫರ್ ಎಕ್ಸ್ಟ್ರೂಷನ್ ಪ್ರೋಸೆಸ್. ಸೊ ಇಲ್ಲೂ ಕೂಡ ಬೇಸ್ಡ್ ಆನ್ ದ ಟೆಂಪ್ರೇಚರ್ ಯು ಕ್ಯಾನ್ ಡಿವೈಡ್ ಅಥವಾ ಕ್ಲಾಸಿಫೈ ದ ಎಕ್ಸ್ಟ್ರೂಷನ್ ಪ್ರೋಸೆಸ್ ಇಂಟು 2 types. ಒನ್ ಈಸ್ ಹಾಟ್ ಎಕ್ಸ್ಟ್ರೂಷನ್ ಆ್ಯಂಡ್ ಅನದರ್ ಒನ್ ಈಸ್ ಕೋಲ್ಡ್ ಎಕ್ಸ್ಟ್ರೂಷನ್. ಹಾಟ್ ಎಕ್ಸ್ಟ್ರೂಷನ್ ಅಂತ ಹೇಳಿದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಎಕ್ಸ್ಟ್ರೂಷನ್ ಪ್ರೋಸೆಸ್ ಇನ್ ವಿಚ್ ದ ಮೆಟೀರಿಯಲ್ ಬಿಲ್ಲೆಟ್ ಅಥವಾ ಏನು ಬಿಲ್ಲೆಟ್ ಅಂತ ಏನು ಕರಿತೀವಿ, ಆ ಬಿಲ್ಲೆಟನ್ನು ರಾ ಮೆಟೀರಿಯಲ್ ಅಂತ ಏನು ಕರಿತೀವಿ ಅದನ್ನು ಫೋರ್ಸ್ ಆಗಿ ಡೈಗೆ ನೀವು ಓಪನಿಂಗಿಗೆ ಪುಷ್ ಮಾಡಿದಾಗ ಕಂಪ್ರೆಸಿವ್ ಫೋರ್ಸ್ ಮುಖಾಂತರ, ವೆನ್ ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಅ ಟೆಂಪ್ರೇಚರ್ ವಿಚ್ ಇಸ್ ಮೋರ್ ದ್ಯಾನ್ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್. ಸೊ ರೆಬೋಲ್ಡ್ಸ್ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಡೈ ಓಪನಿಂಗಲ್ಲಿ ನೀವು ಅದನ್ನು ಪುಷ್ ಮಾಡಿದ್ರೆ ವಿತ್ ದ ಅಪ್ಲಿಕೇಶನ್ ಆಫ್ ಕಂಪ್ರೆಸಿವ್ ಫೋರ್ಸ್ ಯು ವಿಲ್ ಗೆಟ್ ಅ ಕಾಂಪೊನೆಂಟ್ ಆಫ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಹಾಟ್ ಎಕ್ಸ್ಟ್ರೂಷನ್. ಸೊ ಕಾನ್ವರ್ಸ್ಲಿ ಕೋಲ್ಡ್ ಎಕ್ಸ್ಟ್ರೂಷನ್ ಅಂತ ಹೇಳಿದ್ರೆ ಬಿಲೋ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರಲ್ಲಿ ವರ್ಕ್ ಮಾಡುವಂತಹ ಪ್ರೋಸೆಸ್ ಆ್ಯಂಡ್ ಯೂಶಲಿ ಅಟ್ ರೂಮ್ ಟೆಂಪ್ರೇಚರಲ್ಲಿ ಮಾಡ್ತಾರೆ. ನಿಮಗೆ ಒಳ್ಳೆ ಸರ್ಫೇಸ್ ಫಿನಿಶ್ ಬೇಕು, ಒಳ್ಳೆ ಸ್ಟ್ರೆಂತ್ ಬೇಕು ಕಾಂಪೊನೆಂಟಲ್ಲಿ ಅಂತ ಹೇಳಿದ್ರೆ ಗೋ ವಿತ್ ದ ಕೋಲ್ಡ್ ಎಕ್ಸ್ಟ್ರೂಷನ್ ಪ್ರೋಸೆಸ್. ಸೊ ಬೇಸ್ಡ್ ಆನ್ ದ ಮೆಟಲ್ ಫ್ಲೋ ಡೈರೆಕ್ಷನ್, ಮೆಟಲ್ ಯಾವ ಥರ ಫ್ಲೋ ಆಗ್ತಾ ಇದೆ ಆ ಡೈರೆಕ್ಷನ್ ಕ್ಯಾಟಗರಿಲಿ ನೀವೇನಾದರೂ ಕೆಟಗರೈಸ್ ಮಾಡಿದ್ರೆ ವಿ ಕ್ಯಾನ್ ಡಿವೈಡ್ ದ ಎಕ್ಸ್ಟ್ರೂಷನ್ ಪ್ರೋಸೆಸ್ ಇಂಟು ವೇರಿಯಸ್ ಟೈಪ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್. ಸೊ ಆಲ್ ಆಫ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ಎಕ್ಸ್ಟ್ರೂಷನ್. ವೆರಿ ಫಸ್ಟ್ ಟೈಪ್ ಆಫ್ ಎಕ್ಸ್ಟ್ರೂಷನ್ ಇಸ್ ಡೈರೆಕ್ಟ್ ಅಥವಾ ಫಾರ್ವರ್ಡ್ ಹಾಟ್ ಎಕ್ಸ್ಟ್ರೂಷನ್ ಅಂತ ಕರಿತೀವಿ. ಅಂದರೆ ಇದು ಹಾಟ್ ವರ್ಕಿಂಗಲ್ಲಿ ಆಗುವಂತಹ ಒಂದು ಮೆಥಡ್. ಸೊ ಡೈರೆಕ್ಟ್ ಅಥವಾ ಫಾರ್ವರ್ಡ್ ಹಾಟ್ ಎಕ್ಸ್ಟ್ರೂಷನ್ ಪ್ರೋಸೆಸ್ ಅಂತ ಕರಿತೀವಿ. ಇಲ್ಲಿ ಹೀಟೆಡ್ ಬಿಲ್ಲೆಟ್ನ ಆ ಡೈ ಓಪನಿಂಗಿಗೆ ಫೋರ್ಸ್ ಮಾಡ್ತಾರೆ. ಅದು ಡೈ ಓಪನಿಂಗಿಗೆ ಹೆಂಗೆ ಫೋರ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಪುಷ್ ಮಾಡುವಂತಹ ರ್ಯಾಮ್ ಅಥವಾ ಪಿಸ್ಟನ್ ಅಂತ ಏನು ಕರಿತೀವಿ, ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ಅ ರ್ಯಾಮ್ ಆರ್ ಪಿಸ್ಟನ್. ಇಲ್ಲಿಂದ ನೀವು ಪುಷ್ ಮಾಡ್ತಾ ಇದ್ದೀರಾ, ಯುವರ್ ಕಾಂಪೊನೆಂಟ್ ಇಸ್ ಹಿಯರ್. ಯಾವ ಡೈರೆಕ್ಷನಲ್ಲಿ ನೀವು ಪುಷ್ ಮಾಡ್ತೀರೋ ಅದೇ ಡೈರೆಕ್ಷನಲ್ಲಿ ನಿಮಗೆ ಕಾಂಪೊನೆಂಟು ಎಕ್ಸ್ಟ್ರೂಡ್ ಆಗುತ್ತೆ. ಸಿ ದ ಡಯಾಮೀಟರ್ ಇಸ್ ಲೈಕ್ ದಿಸ್, ಅರೌಂಡ್ 20 mm ಅಂತ ಅಂದ್ಕೊಳ್ಳೋಣ. 10 mm ರೆಡ್ಯೂಸ್ ಆಗಿ ದಿಸ್ ವಿಲ್ ಎಕ್ಸ್ಟ್ರೂಡ್ ಲೈಕ್ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ, ಇದು ಎಲ್ಲಿ ತನಕ ಪುಷ್ ಆಗುತ್ತೋ ಅಲ್ಲಿ ತನಕ ಎಕ್ಸ್ಟ್ರೂಡ್ ಆಗುತ್ತೆ. ಸೊ ಟ್ಯೂಬ್ಸ್ಗಳು, ಬಾರ್ಸ್ಗಳು, ಸಿಲಿಂಡರ್ಸ್ಗಳು, ಫ್ರೇಮ್ಗಳು, ಡೋರ್ಸು, ವಿಂಡೋಸು ಎಲ್ಲ ಕಾಂಪೊನೆಂಟ್ಸು ನಾವು ಎಕ್ಸ್ಟ್ರೂಡ್ ಮಾಡಿರುವಂತಹ ಕಾಂಪೊನೆಂಟ್ಸು ಬೈ ಮೀನ್ಸ್ ಆಫ್ ಡೈರೆಕ್ಟ್ ಅಥವಾ ಫಾರ್ವರ್ಡ್ ಹಾಟ್ ಎಕ್ಸ್ಟ್ರೂಷನ್. ಅದು ಕಾನ್ವರ್ಸ್ ಆಗಿ ಇಂಡೈರೆಕ್ಟ್ ಅಥವಾ ಬ್ಯಾಕ್ವರ್ಡ್ ಹಾಟ್ ಎಕ್ಸ್ಟ್ರೂಷನ್ ಏನು ಮಾಡ್ತಾರೆ ಅದರಲ್ಲಿ ಅಂತ ಹೇಳಿದ್ರೆ, ರ್ಯಾಮ್ ಯಾವ ಡೈರೆಕ್ಷನ್ಗೆ ಮೂವ್ ಆಗುತ್ತೋ ಅದೇ ಡೈರೆಕ್ಷನ್ಗೆ ಅದು ವಾಪಸ್ಸು ಕಾಂಪೊನೆಂಟು ರಿಫ್ಲೆಕ್ಟ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಆಪೋಸಿಟ್ ಡೈರೆಕ್ಷನ್ ಟು ದ ರ್ಯಾಮ್ ಮೂಮೆಂಟ್. ರ್ಯಾಮ್ ಮೂಮೆಂಟ್ ಏನಾದರೂ ಈ ಕಡೆ ಪುಷ್ ಆದರೆ ಅದ್ರದ್ದು ಏನು ಮೆಟೀರಿಯಲ್ ಎಕ್ಸ್ಟ್ರೂಡ್ ಆಗಿದ್ದು ಉಲ್ಟಾ ಡೈರೆಕ್ಷನ್ಗೆ ಎಕ್ಸ್ಟ್ರೂಡ್ ಆಗುತ್ತೆ. ಸೊ ಇಲ್ಲಿ ಲೆಸ್ ಫ್ರಿಕ್ಷನ್ನು ಮತ್ತು ಲೋ ಫೋರ್ಸ್ ರಿಕ್ವೈರ್. ಇಲ್ಲಿ ನೋಡ್ಬೋದು ನೀವು, ರ್ಯಾಮ್ ಈ ಕಡೆಯಿಂದ ಪುಷ್ ಮಾಡ್ತಾ ಇದ್ದಾರೆ, ಈ ಕಡೆ ಪುಷ್ ಆಗಿದ್ದು ಅಗೈನ್ ಈ ಡೈ ಓಪನಿಂಗ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ದ ಕಾಂಪೊನೆಂಟ್ ಇಸ್ ಎಕ್ಸ್ಟ್ರೂಡೆಡ್ ಇನ್ ಸೆಂಟರ್. ಇಲ್ಲಿಂದ ಓಪನ್ ಇದೆ, ಸೊ ನೀವು ಈ ಕಡೆಯಿಂದ ಪುಷ್ ಮಾಡ್ತಾ ಇದ್ದೀರಿ, ದಿಸ್ ಇಸ್ ಅ ರಾ ಮೆಟೀರಿಯಲ್, ದ ಎಕ್ಸ್ಟ್ರೂಡೆಡ್ ಪಾರ್ಟ್ ಗೋಸ್ ಲೈಕ್ ದಿಸ್. ರ್ಯಾಮ್ ಮೂಮೆಂಟ್ ಈ ಕಡೆಗಿದ್ರೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಎಕ್ಸ್ಟ್ರೂಡೆಡ್ ಪಾರ್ಟು ಬರುತ್ತೆ. ಸೊ ಟ್ಯೂಬ್ಸು, ಸಿಲಿಂಡರ್ಸು, ಹಾಲೋ ಸೆಕ್ಷನ್ಸ್ಗಳು, ಇದರಲ್ಲೆಲ್ಲ ನಾವು ಇಂಡೈರೆಕ್ಟ್ ಅಥವಾ
ಬ್ಯಾಕ್ವರ್ಡ್ ಹಾಟ್ ಎಕ್ಸ್ಟ್ರೂಷನ್ ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಮಾಡಿರುವಂತಹ ಪ್ರೋಸೆಸ್ಗಳು. ಇನ್ನು ಇಂಪ್ಯಾಕ್ಟ್ ಎಕ್ಸ್ಟ್ರೂಷನ್ ಅಂತ ಹೇಳಿದ್ರೆ ಇದು ಕೋಲ್ಡ್ ವರ್ಕಿಂಗ್ ಪ್ರೋಸೆಸ್, ಇದು ಕೋಲ್ಡ್ ಎಕ್ಸ್ಟ್ರೂಷನ್ ಪ್ರೋಸೆಸ್. ಇಲ್ಲಿ ಮೆಟಲ್ ಫ್ಲೋಸ್ ಡ್ಯೂ ಟು ಸಡನ್ ಇಂಪ್ಯಾಕ್ಟ್ ಆಫ್ ಪಂಚ್. ಯು ಕ್ಯಾನ್ ಸಿ ದಿಸ್ ಇಸ್ ದ ರಾ ಮೆಟೀರಿಯಲ್, ದ ಟೋಟಲಿ ಇಟ್ ವಿಲ್ ಕಂಪ್ರೆಸ್ಡ್. ಇಲ್ಲಿ ಜೋರಾಗಿ ಇದ್ರ ಮೇಲೆ ಬಿಲೆಟ್ ಬಿದ್ದಾಗ ದ ಕಾಂಪೊನೆಂಟ್ ಇಸ್ ಸರೌಂಡ್ ದಿಸ್ ಪಂಚ್. ಎಕ್ಸ್ಟ್ರೂಡೆಡ್ ಟ್ಯೂಬ್ ಇಲ್ಲಿ ಇದ್ರ ಸುತ್ತ ಕವರ್ ಆಗುತ್ತೆ. ಸೊ ಹೈ ಸ್ಪೀಡ್ ಆಪರೇಷನ್ ಇದು, ಮತ್ತು ಥಿನ್ ವಾಲ್ಡ್ ಕಾಂಪೊನೆಂಟ್ಸ್ ಅಂದರೆ ತುಂಬ ಮೈನ್ಯೂಟ್ 1 mm 2 mm ಆ ಥರದ್ದು ಏನಾದರೂ ಕಾಂಪೊನೆಂಟ್ ಬೇಕು ಅಂತ ಹೇಳಿದ್ರೆ ಗೋ ವಿತ್ ಇಂಪ್ಯಾಕ್ಟ್ ಎಕ್ಸ್ಟ್ರೂಷನ್. ಕ್ಯಾನ್ಗಳು ಅದರಿಂದ ಮಾಡ್ತಾರೆ, ಮೆಡಿಕಲ್ ಟ್ಯೂಬ್ಸು, ಕೊಲಾಪ್ಸಿಬಲ್ ಬ್ಯಾಗ್ಸು, ಗೇರ್ ಬ್ಲ್ಯಾಂಕ್ಸು, ಈ ಎಲ್ಲ ಅಪ್ಲಿಕೇಶನ್ಸಲ್ಲಿ ನಾವು ಇಂಪ್ಯಾಕ್ಟ್ ಎಕ್ಸ್ಟ್ರೂಷನ್ನ ನೋಡಬಹುದು. ಯು ಕ್ಯಾನ್ ಸಿ ಸಮ್ ಆಫ್ ದ ಅಪ್ಲಿಕೇಶನ್, ಬಾರ್ಸ್, ಟ್ಯೂಬ್ಸು, ಫ್ರೇಮ್ಸು, ಡೋರ್ಸು, ವಿಂಡೋಸು, ಮೆಡಿಕಲ್ ಟ್ಯೂಬ್ಸು, ಗೇರ್ ಬ್ಲ್ಯಾಂಕ್ಸು, ಇಲ್ಲೆಲ್ಲ ನಾವು ದಿಸ್ ಟೈಪ್ ಆಫ್ ಎಕ್ಸ್ಟ್ರೂಷನ್ನ ನಾವು ಜಾಸ್ತಿ ನೋಡ್ತೀವಿ. ಹಾಗಾಗಿ ಎಕ್ಸ್ಟ್ರೂಷನ್ ಪ್ರೋಸೆಸ್ಸು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗೆ ತುಂಬ ಯೂಸ್ ಆಗೋದ್ರಿಂದ ಯು ಶುಡ್ ನೋ ದ ಡಿಫರೆಂಟ್ ಮೀನಿಂಗ್ ಆಫ್ extrusion process. So I'm going to attach some GIF files along with this so that you can easily understood what is hot extrusion, what is cold extrusion, ಅದನ್ನೆಲ್ಲ ನೀವು ನೋಡ್ಕೋಬಹುದು. So if you have any comment, just leave me a comment and I'm going to answer for that. So don't forget to like, share and subscribe. Thank you so much for watching.